ಮೈಸೂರು ಜೈರಾಮ್ ಅಂತ ಮೈಸೂರಿಂದ ಬಂದಿದ್ದೀನಿ. ನನಗೆ ಈಗ ಒಂದು 20 ದಿನದ ಹಿಂದೆ JSS ಹಾಸ್ಪಿಟಲಲ್ಲಿ ನೀನು ಉಳಿಯಲ್ಲ ಬದುಕಲ್ಲ, ನಿಮಗೆ 3 ಆಪ್ರೇಷನ್ ಮಾಡಬೇಕು, ಇದು ಎಲ್ಲ ಸೈನ್ ಮಾಡಿಕೊಡ್ತೀನಿ, ಎಲ್ಲ ಮಾಡಿಕೊಡ್ತೀನಿ. ನಮ್ಮನೆಯವರು ಅಮ್ಮನ ಮುಗಿಸ್ಕೊಂಡು ಕರ್ಕೊಂಡೋಗೋ ಕಾರ್ಯ ಬದುಕಿಸ್ತೀಯೋ ಉಳಿತೀಯೋ ನನಗೆ ಗೊತ್ತಿಲ್ಲ ಅಂತೇಳಿ ಅಮ್ಮನ ಇದರಿಂದ ಆಪ್ರೇಷನ್ ಥಿಯೇಟ್ರಿಗೆ ಒಳಗಡೆ ಕರ್ಕೊಂಡೋಗಿ ನೀನು ಆಪ್ರೇಷನ್ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಮನೆಯವರು ಅಮ್ಮನ ಧ್ಯಾನ ಮಾಡ್ತಕ್ಕಂತಂದ್ರೆ ಅಮ್ಮ ಪ್ರತ್ಯಕ್ಷ ಆಗಿ ಡಾಕ್ಟ್ರು ಯಾವ ಆಪ್ರೇಷನ್ ಇಲ್ಲ ಏನೂ ಇಲ್ಲ ಅಂತೀರ, ಆಪ್ರೇಷನ್ ಥಿಯೇಟ್ರಿಂದ ವಾಪಸ್ ನನಗೆ 20 ದಿನದಲ್ಲಿ ನಾನು JSS ಹಾಸ್ಪಿಟಲ್ ಮೈಸೂರಲ್ಲಿ ಅದು ರಿಪೋರ್ಟ್ ಎಲ್ಲ ಇದೆ. ಮುಂದಿನ ಸರಿಗೆ ಬಂದಾಗ ನಿಮಗೆ ರಿಪೋರ್ಟ್ ಎಲ್ಲ ಈಗ ಚೆನ್ನಾಗಿದ್ದೀನಿ. ಡಾಕ್ಟ್ರು ನಿನಗೆ ಯಾವ ಆಪ್ರೇಷನ್ ಇಲ್ಲ, ನಿಮಗೇನೂ ಇಲ್ಲ, ನಿನಗೆ ಹೋಗು, ಒಂದು ಸಣ್ಣ ಗೆಡ್ಡೆ ಇದೆ ಹೊಟ್ಟೆಯಲ್ಲಿ ಎಲ್ಲ ಗೆಡ್ಡೆ ಇದೆ, ದೊಡ್ಡ ಆಪ್ರೇಷನ್ ಮಾಡಬೇಕು, 3 ಆಪ್ರೇಷನ್ ಮಾಡಿ ಉಳಿಯಲ್ಲ ನೀನು ಅಂತ ICUನಲ್ಲಿ ಹಾಕಿದ್ದು. ಬೆಳಗ್ಗೆ 8 ಗಂಟೆಗೆ ಕರ್ಕೊಂಡೋಗಿ ಮಧ್ಯಾಹ್ನ 2 ಗಂಟೆಗೆ ನನ್ನ ಪುನಃ ವಾರ್ಡ್ಗಾಗಿ ಡಾಕ್ಟ್ರ್ ಕೇಳಿದ್ರು, ಏನು ಮಿರಾಕಲ್ ಮಾಡಿದ್ದೀರ ನೀವು, ಯಾರಿ ನಿಮ್ಮ ಮನೆಯವರು ಕರೀರಿ. ನಮ್ಮ ಮನೆಯವರು ಅನಿಸೂಯ ಅಂತ ನಿಮಗೆ ಗೊತ್ತಿದೆ, ನಮ್ಮ ಮನೆಯವರು ಒಂದು 10 ಸಾರಿ ಬಂದಿದ್ದಾರೆ ಅಲ್ಲಿ. ಆಗ ಏನು ಮಿರಾಕಲ್ ಮಾಡಿದ್ದೀರ ಅಂದಾಗ ಏನಿಲ್ಲ, ಅಮ್ಮ ದುರ್ಗಮ್ಮ ನನಗೆ ನನ್ನ ಗಂಡನ ಉಳಿಸ್ಕೊಟ್ಟರು ಅಂತ ಹೇಳಿದಾಗ ನಂಬಿರೋ ದೇವರು ಕೈ ಬಿಡಲ್ಲ. ಅಮ್ಮ ಬಂದಿದೆ ಈಗ, ಅಮ್ಮ ಮುಂದಿನ ವಾರ ಬರ್ತಾರೆ. ಅಮ್ಮನ ಕರ್ಕೊಂಬ ಸ್ಯಾರಿ ಕೊಡ್ತೀನಿ ಅಂತಯ್ಯ. ದೇವ್ರು ಹೆಚ್ಚು ಆಯ್ಸರ ಕೊಡ್ಲಿ. ಒಂದ್ಸರಿ ಅಂದ್ಬಿಡಿ ಇನ್ನೊಂದ್ಸರಿ ಹೇಳ್ತೀನಿ. ಇದೇ ಮೈಸೂರವರು ನಂಜುಂಡಪ್ಪ ಅಂತೇಳಿ ಕೈ ಇಲ್ಲ ಅಂತ ಬತ್ತ ಪುಣ್ಯಾತ 2 ಕೈ ಬರುತ್ತೆ, ಅವರೇ ದೇವಸ್ಥಾನ ಮೇಸ್ತ್ರಿ, ಅದೇ ದೇವಸ್ಥಾನದವರು ಅದೇ ಮೈಸೂರವರು ಈ ದೇವಸ್ಥಾನ ವೈರಿಂಗ್ ಮಾಡ್ತಕ್ಕಂಥವ್ರು. ನೀನೊಬ್ಬ ಇಲ್ಲಿ ನಂಬಿಕೆನೇ ದೊಡ್ಡ ಪವಾಡ. ಹೋದಾಗ ನಾನೇನು ಅರ್ಕೆ ದೇವಕಲ್ಲಿದ್ದ ಅಮ್ಮನಿಗೆ ಅದನ್ನ ಇವತ್ತು ಸಲ್ಲಿಸಿದ್ದೀನಿ. ಒಳ್ಳೆ